ಅಧ್ಯಕ್ಷರೇ, ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು, ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು, ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಒಂದು ರೀತಿ ಗೌರವ ತರುವಂಥದ್ದಲ್ಲ. ಅಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ. ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ. ಕಾರಣ ಏನು? ಕಡಿಮೆ ಆಗಿವತ್ತು ಇವ್ರು ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ 8 ತಿಂಗಳಲ್ಲಿ 875ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಬರಗಾಲ, ಸಾಲದ ಬಾಧೆ, ಈ ಒಂದು ವ್ಯವಸ್ಥೆಯಿಂದ. ಆ ದುರ್ದೈವೇನೆಂದರೆ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದರೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗ್ತೈತೆ ಅಂತೇಳಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಅಧ್ಯಕ್ಷರೇ, ಅದ್ರ ಜೊತೆ ಅಧ್ಯಕ್ಷರೇ, ಸಿನ್ಸ್ ಹಿ ಹ್ಯಾಸ್ ಸ್ಪೋಕನ್ ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್. ಅರೆ ತಯಾರದೇನ್ರಿ ಅದು ಮಾತಾಡುದು ಬೇಡ, ತಗೊಂಬಂದ್ ಇಡ್ಬೇಕು. ತಗೊಂಡ್ಬಂದು ಇಡ್ತೇನೆ, ಇಟ್ಟ ಮೇಲೆ ಮಾತಾಡು. ಹಂಗೇನಿಲ್ಲ, ನಿಮ್ಮ ಮನೆಯಲ್ಲ ಶಿವಾನಂದ ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು. ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ಗೆ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾರೆ. ತಂದಿಟ್ಟು ಮಾತಾಡಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡು ನಾನು ಮಾತಾಡಿದ್ದೀನಿ. ಅಧ್ಯಕ್ಷರೇ, ಯಾರು ಜನ ಮಾತಾಡೋ ಒಂದು ಆಧಾರ ರಹಿತವಾಗಿ ರೈತರ ಅದಕ್ಕಾಗಿ ತೀರಿ ಹೋಗ್ತದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ ಈಗ. ಅಂದ್ರೆ ಈಗ ತಾವೇನು ಆದೇಶ ಮಾಡ್ತೀರಿ? ನಾನು ಆದೇಶ ಅಂತ ಆಗುತ್ತಾನೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಧಾರ ಇಟ್ಕೊಂಡೇ ಮಾತಾಡ್ಬೇಕು ಅಂದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರಿಲ್ಲ, ಮುಂದೆ ಕಡ್ದ ತೆಗಿಸಿ ಅವ್ರಿಗೆ ಒಂದು ಎಕ್ಸೆಪ್ಷನ್ ಇರ್ಲಿ ಅಧ್ಯಕ್ಷರೇ. ಯತ್ನಾಳ್ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್ ಇಲ್ಲ. ಬೇಕಾಗಿ ಕ್ಷಮೆ ಬೇಡಬೇಕು ರಾಜ್ಯದ ಜನರದು. ಸತ್ಯ ಮಾತಾಡೋದು ಅಧ್ಯಕ್ಷರೇ, ಅದೇ ರೀತಿ ಬೆಳಗಾವಿಯಲ್ಲಿ ನೋಡಿ, Honorable Minister has raised a point of order. You will have to give justice to the point of order. Yes. ಮಾನ್ಯ ಬಸನಗೌಡರು ಏನು ಹೇಳಿದ್ರು ಆ ಮಾತಿಗೆ ತಕರಾರು ಮಾಡಿ ಅದರ ಪುರಾವೆಯನ್ನ ತರಿಸಿ ಇಡಿ ಅಂತ ಹೇಳಿದ್ರು. ಆಯ್ತು, one second. I made all the party to all the papers. One second. ಪಾಯಿಂಟ್ ಆಫ್ ಆರ್ಡರ್ ಅಂದ್ರು, ಸಬ್ ಜುಡಿಸ್ ಅಂದ್ರು, ಕೋರ್ಟ್ನಾಗಿದೆ ಇದೆಲ್ಲ ಆದಾಗ ಅವರು ಅದನ್ನ ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ, ಆ ಪಾಯಿಂಟ್ ಆಫ್ ಆರ್ಡರನ್ನು ಆಮೇಲೆ ನೀವು ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ. ಇಲ್ಲದೇ ಇದ್ದರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನು ಎತ್ತಬೇಡಿ ಅಂತೇಳಿ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನು ಇಲ್ಲಿ ಚರ್ಚೆಗೆ ಅವಕಾಶ ಅದು ಸಬ್ಜುಡಿಸ್ ಆದ ಕಾರಣ ಆ ವಿಚಾರ ಪ್ರಸ್ತಾವ ಮಾಡೋದು ಬೇಡ. ಮತ್ತೆ ಕಡತನ ಕೂಡ ತೆಗಿರೋದು ಮುಂದೆ ಹೋಗಲಿ. ಐ ಹ್ಯಾವ್ ಮೇಡ್ ಈವನ್ ವಿಜೇಂದ್ರ ಪಾರ್ಟಿ ಆಲ್ಸೋ. ಮೇಕ್ ಇಟ್ ಕ್ಲಿಯರ್. ಕೋರ್ಟಲ್ಲಿ ವಿಷಯ ಬಿಟ್ಟು ಮಾತಾಡುವ, ಮುಂದೆ ಹೋಗ್ಲಿ. ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ ಅಧ್ಯಕ್ಷರೇ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೋದು ಅಷ್ಟೇ ಅಲ್ಲ, ರೈತರು ಬರಗಾಲ ಬರಲಿ ಅಂತೇಳಿ ಬಯಸ್ತಾರೆ. ಮಾಧ್ಯಮಗಳು ಏನ್ ಬೇಕಾದ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ, ಇವ್ರನ್ನು ಮಾಡ್ತೀನಿ ನಾಳೆ. ಮಾಡಿ ಮಾಧ್ಯಮಗಳ ಮುಂದೆ ಹೋಗಿ ಅಧ್ಯಕ್ಷರೇ. ಯಾವುದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ. ಮತ್ತೆ ಆಧಾರ ಇಟ್ಟುಕೊಂಡು ಮಾತಾಡಿ ಅಂತ ಹೇಳ್ತಾರೆ. ಗೊತ್ತಿದೆ ಕೋರ್ಟ್ ಏನಾರು ಗೊತ್ತಿದ್ರೆ ಮಾತಾಡು. ಯಾರೇ ಮಾತಾಡೋದು ಏನಾರ ಮಾತಾಡ್ತಿಯಲ್ಲ ಅಧ್ಯಕ್ಷರೇ. ನೀವು ಒಂದು ರೂಲಿಂಗ್ ಕೊಡಿ, ಮಾಧ್ಯಮಗಳಲ್ಲಿ ಬಂದಂತದ್ದನ್ನ ಯಾರೋ ಒಂದು ಮ್ಯಾಗ ಕೋರ್ಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ಮತ್ತೆ ಜನರಿಗೆ ತಲುಪೋದು ಯಾವ್ದ್ರ ಮೂಲಕ? ಈಗ ವಿಚಾರ ಕೂಡ ಕೋರ್ಟ್ ಅಲ್ಲಿ ಇದೆ, ಸಬ್ಜುಡಿಸ್ ಆಗ್ತದೆ, ಕೋರ್ಟ್ ಅಲ್ಲಿ ಇದೆ. ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ತಗೊಳ್ಳಿ. ಈಗ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ
ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದ್ದೀವಿ. ಏನು ಅಧಿಕಾರಿ ಇಲ್ವೋ ಸಂಸತ್ತಿಗಿರೋ ಸುಪ್ರೀಂ, ನಾವು ಸುಪ್ರೀಮು. ಆಯ್ತು ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ, ಮುಂದಕ್ಕೆ ಹೋಗ್ಲಿ. ಮುಂದಕ್ಕೆ ಯಾಕೆ ಹೋಗ್ಬೇಕು? ಏನ್ ಹೇಳೋದು? ಮಾತಾಡಿ ನೋಡಿ, ಕಾನೂನು ತುಂಡು ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟಿದೆ, ಮುಂದಕ್ಕೆ ಹೋಗ್ಲಿ. ಅಧ್ಯಕ್ಷರೇ, ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ. ತಾವು ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ನಾನು ಎಷ್ಟೇ ಹೇಳೋದು, ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ? ಈಗ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳ ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಲ್ಲ. ಹೌದು, ಮುಂದಕ್ಕೆ ಹೋಗುವ. ಅಂದ್ರೆ ಈಗೆಲ್ಲ ಮಾಧ್ಯಮದಾಗ ಆಯ್ತು, ಮಾಧ್ಯಮ ಬಿಡಿ. ಈಗ ಮುಂದಕ್ಕೆ ಬೇರೆ ಪಾಯಿಂಟ್ ಇಲ್ವಾ? ಹಾಗಾದ್ರೆ ಪಾಯಿಂಟ್ ಮುಗಿತಾ? ರಾಜ್ಯಪಾಲ ಭಾಷಣದಲ್ಲಿ ಸಿಗ್ತಾವ್ರೆ ಪಾಯಿಂಟ್ಗಳು. ಮುಂದಕ್ಕೆ ಹೋಗಿ. ಇಲ್ಲಿ ಸಿಗೋದು ಪಾಯಿಂಟ್ ಆಫ್ ಆರ್ಡರ್, ಅಲ್ಲಿ ಸಿಗೋದು ಪಾಯಿಂಟ್ಗಳು. ಅದನ್ನು ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡಬೇಕು. ಇದನ್ನೆಲ್ಲ ನಾವು ಕೇಳಬೇಕು. ಅಧ್ಯಕ್ಷರೇ, ಮುಂದಕ್ಕೆ ಹೋಗುವ. ತಾವು ನಮ್ಮ, ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು, ಅವರೆಲ್ಲ ಪ್ರಭಾವಿ ಸಚಿವರು ಇದ್ದಾರೆ. ಅವ್ರ ಮೈ ಮ್ಯಾಗ ಬಿದ್ದರೆ ನಾವು ಅವ್ರನ್ನ ಇದು ಮಾಡ್ಕೊಟ್ಟು, ಜಿಲ್ಲೆಯವರು ಆತ್ಮೀಯರು, ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ. ಅದಕ್ಕೆ ನಾವು ರಕ್ಷಣೆ ಮೇಲಿಂದ ಮೇಲೆ ಬರಲೆತ್ತು ವಿನಂತಿ ಮಾಡಿಕೊಂಡು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.